ದೆವ್ವ ಭೂತಗಳು ನಿಜವಾಗಿಯೂ ಇವೆಯಾ? ಇದ್ದರೂ ಅವುಗಳು ಮನುಷ್ಯರನ್ನು ಕಾಡೋದು ಸತ್ಯನಾ? ಈ ಪ್ರಶ್ನೆಗೆ ಇನ್ನೂ ನಿಖರವಾದ ಉತ್ತರ ದೊರಕಿಲ್ಲ. ಕೆಲವರು ದೇವರು ಇದ್ದಾನೆ ಅಂದ ಮೇಲೆ ದೆವ್ವಗಳು ಕೂಡ ಇವೆ ಅಂತಾರೆ. ಆ ವಾದ ವಿವಾದಗಳು ಏನೇ ಇರಲಿ, ಇದರ ಇರುವಿಕೆಯ ಬಗ್ಗೆ ಮಾತ್ರ ಚರ್ಚೆಗಳು ನಡೀತಾ ಇರುತ್ತವೆ. ಒಂದು ವೇಳೆ ಅವುಗಳು ಇವೆ ಅಂತಾನೆ ಹೇಳೋದಾದರೆ ಅವು ಒಳ್ಳೆಯದನ್ನಂತೂ ಮಾಡಲ್ಲ ಅಂತಾರೆ. ಆದರೆ ಅದೇ ಭೂತಗಳು ದೇಗುಲವೊಂದನ್ನು ನಿರ್ಮಾಣ ಮಾಡ್ತವೆ ಅಂದರೆ ಇದನ್ನು ಕೇಳಿದರೆ ಶಾಕ್ ಆಗುತ್ತೆ ಅಲ್ವಾ? ಆದರೆ ಇದು ನಿಜ ಅಂತಾರೆ. ಅಂಥದ್ದೊಂದು ದೇಗುಲ ನಮ್ಮ ರಾಜ್ಯದಲ್ಲೇ ಇದೆ. ಅದು ಮತ್ತೆಲ್ಲೂ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬೊಮ್ಮಾವರ ಎಂಬ ಗ್ರಾಮದಲ್ಲಿ. ನೀವು ಎಲ್ಲೇ ನೋಡಿ, ಒಂದು ದೇಗುಲವನ್ನು ರಾಜ ಮಹಾರಾಜರು ನಿರ್ಮಿಸಿರುತ್ತಾರೆ. ಅದಕ್ಕೆ ಅನೇಕ ವರ್ಷಗಳು ಕೂಡ ಹಿಡಿದಿರುತ್ತವೆ. ನೂರಾರು ನುರಿತ ಶ್ರಮಿಕರು ಇದಕ್ಕೆ ಕಷ್ಟಪಟ್ಟಿರುತ್ತಾರೆ. ಹೀಗಿರುವಾಗ ಒಂದು ದೇವಸ್ಥಾನವನ್ನು ಭೂತಗಳು ನಿರ್ಮಾಣ ಮಾಡಿದ್ದವು ಅಂದರೆ ಅದು ಅಚ್ಚರಿಯೇ ಸರಿ. ಅದರಲ್ಲೂ ಆ ದೇಗುಲವನ್ನು ಒಂದೇ ರಾತ್ರಿಯಲ್ಲಿ ಕಟ್ಟಲಾಯಿತಂತೆ. ಹಾಗಂತ ಇದಕ್ಕೆ ಯಾವುದೇ ನಿಖರವಾದ ಆಧಾರ ಪುರಾವೆಗಳು ಇಲ್ಲವಾದರೂ ಇವತ್ತಿಗೂ ಆ ಭಾಗದ ಜನರು ಮಾತ್ರ ಇದನ್ನು ನಂಬಿಕೊಂಡು ಬಂದಿದ್ದಾರೆ. ಅಷ್ಟಕ್ಕೂ ದೆವ್ವಗಳು ನಿರ್ಮಿಸಿದವು ಅಂತ ಹೇಳಲಾಗುವ ಆ ದೇವಸ್ಥಾನದಲ್ಲಿ ನೆಲೆ ನಿಂತಿರೋದು ಸಾಕ್ಷಾತ್ ಸುಂದರೇಶ್ವರ. ಈ ದೇಗುಲ ಒಂದು ದೆವ್ವಗಳು ನಿರ್ಮಿಸಿದ್ದವು ಅನ್ನೋ ವಿಚಾರಕ್ಕೆ ಖ್ಯಾತಿ ಪಡೆದುಕೊಂಡಿದ್ದರೆ, ಮತ್ತೊಂದು ಕಡೆ ಇಲ್ಲಿ ನೆಲೆಗೊಂಡಿರೋ ಸುಂದರೇಶ್ವರ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತಾನೆ ಅನ್ನೋ ವಿಷಯಕ್ಕೆ ಪ್ರಸಿದ್ಧಿ ಆಗಿದೆ. ಅಲ್ಲದೆ ದೆವ್ವ ಹಿಡಿದವರನ್ನು ಕರ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸಿದರೆ ಆ ದುಷ್ಟಶಕ್ತಿ ಅವರನ್ನು ಬಿಟ್ಟು ಹೋಗುತ್ತಂತೆ. ಇನ್ನು ಈ ದೇವಾಲಯ ನಿರ್ಮಾಣ ಆಗಿದ್ದಾದರೂ ಹೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಅದನ್ನು ನಾವೀಗ ಹೇಳ್ತೀವಿ ಕೇಳಿ. ಸುಮಾರು 600 ವರ್ಷಗಳ ಹಿಂದೆ ಇದೇ ಗ್ರಾಮದಲ್ಲಿ ಬುಚ್ಚಯ್ಯ ಅನ್ನೋ ಹಿರಿಯರೊಬ್ಬರು ಇದ್ದರಂತೆ. ಅವರು ಈ ಭಾಗದ ಪ್ರಸಿದ್ಧಿ ನಾಟಿ ವೈದ್ಯರಾಗಿದ್ದರಂತೆ. ಜೊತೆಗೆ ಮಂತ್ರತಂತ್ರವು ಅವರಿಗೆ ತಿಳಿದಿತ್ತಂತೆ. ಜನರು ತಮ್ಮ ಅನೇಕ ಕಷ್ಟ ನಷ್ಟಗಳಿಗೆ ಇವರ ಬಳಿ ಬಂದು ಪರಿಹಾರ ಕಂಡುಕೊಳ್ಳುತ್ತಿದ್ದರಂತೆ. ಹೀಗಿರುವಾಗ ತಮ್ಮ ಊರಿನಲ್ಲಿ ಒಂದು ಶಿವನ ಗುಡಿ ಕಟ್ಟೋಣ ಅಂತ ಜನರು ಮಾತಾಡಿ ನಿಶ್ಚಯ ಮಾಡಿದ್ದರಂತೆ. ಅದರಂತೆ ಊರಿನವರು ಸೇರಿ ದೇಗುಲ ನಿರ್ಮಿಸಿದ್ದರಂತೆ. ಆದರೆ ಆ ದೇವಸ್ಥಾನ ನಿರ್ಮಾಣವಾದ ಮರುದಿನವೇ ದೆವ್ವಗಳು ಆ ದೇವಾಲಯವನ್ನು ಕೆಡವಿ ಹಾಕಿದ್ವಂತೆ. ಯಾವಾಗ ಊರಿನವರೆಲ್ಲ ಸೇರಿ ಕಟ್ಟಿದ ದೇವಾಲಯವನ್ನು ದೆವ್ವಗಳು ಉರುಳಿಸಿಬಿಟ್ಟವು, ಆಗ ಬುಚ್ಚಯ್ಯನವರಿಗೆ ಅತ್ಯಂತ ಆಕ್ರೋಶ ಉಕ್ಕಿ ಬಂತಂತೆ. ಕೂಡಲೇ ತನ್ನ ಜಡೆಯನ್ನು ಕತ್ತರಿಸಿ ಅದನ್ನು ಒನಕೆಯಲ್ಲಿ ಸುತ್ತಿ ಆತ್ಮಗಳನ್ನು ವಶಕ್ಕೆ ಪಡೆದುಕೊಂಡರಂತೆ. ಇದರಿಂದ ದೆವ್ವಗಳಿಗೆ ಅಲ್ಲಿಂದ ಬಿಡುಗಡೆ ಸಿಗದೆ ಬುಚ್ಚಯ್ಯನನ್ನು ಬೇಡಿಕೊಂಡವಂತೆ. ಬುಚ್ಚಯ್ಯನವರು ಈ ಮಂದಿರವನ್ನು ಮರಳಿ ನಿರ್ಮಾಣ ಮಾಡಬೇಕೆಂದು ಹೇಳಿದನಂತೆ. ಅದಕ್ಕೆ ಸಮ್ಮತಿಸಿದ ದೆವ್ವಗಳು ಒಂದೇ ದಿನದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿದವಂತೆ. ಕೊನೆಗೆ ಮಂದಿರದಲ್ಲಿ ತಮ್ಮ ಬೊಂಬೆಗಳನ್ನು ಇಡುವಂತೆ ಕೋರಿದವಂತೆ. ಇದರಿಂದ ಈ ದೇವಸ್ಥಾನದಲ್ಲಿ ಈಗಲೂ ಗೋಡೆಗಳಲ್ಲಿ ದೆವ್ವದ ಮೂರ್ತಿಗಳಿವೆ. ಈ ದೇವಾಲಯಕ್ಕೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಷ್ಟರಲ್ಲಿ ಬುಚ್ಚಯ್ಯ ಸಾವನ್ನಪ್ಪುತ್ತಾರೆ. ಇದರಿಂದ ಊರಿನವರಿಗೆ ಶಾಕ್ ಆಗುತ್ತೆ. ಏನಪ್ಪ ಇದು, ಒಂದರ ಮೇಲೆ ಮತ್ತೊಂದು ಅವಘಡ ಸಂಭವಿಸುತ್ತಾ ಇದೆ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದೇನೆಂದರೆ ಈ ದೇವಸ್ಥಾನದ ಸಹವಾಸವೇ ನಮಗೆ ಬೇಡ ಅಂದ್ಕೊಂಡು ಹಾಳು ಬಿಡ್ತಾರೆ. ಇದು ಹಾಗೆ ಬಿದ್ದಿರುತ್ತೆ. ಹೀಗಿರುವಾಗ ಸುಮಾರು 50 ವರ್ಷಗಳ ಹಿಂದೆ ಈ ಊರಿನ ಕಾಲುವೆಯಲ್ಲಿ 8 ಅಡಿ ಎತ್ತರದ ವಿಗ್ರಹವೊಂದು ಸಿಗುತ್ತದೆ. ಅದನ್ನು ಪ್ರಶ್ನೆ ಇಟ್ಟು ಕೇಳಿಸಿದಾಗ 600 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯಾಗಬೇಕಾಗಿದ್ದ ವಿಗ್ರಹ ಇಂದು ದೊರೆತಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನೇ ದೇಗುಲಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಇದೀಗ ಇದನ್ನು ಸುಂದರೇಶ್ವರ ದೇವಾಲಯ ಅಂತಾರೆ. ಪ್ರತಿ ಹುಣ್ಣಿಮೆಯೆಂದು ಇಲ್ಲಿ ಪೂಜೆ ನಡೆಯುತ್ತೆ. ಹೀಗೆ ಭೂತಗಳು ನಿರ್ಮಾಣ ಮಾಡಿದ್ದವು ಅಂತ ಹೇಳಲಾಗುವ ದೇವಾಲಯಕ್ಕೆ ಇವತ್ತಿಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ತಮ್ಮ ಕಷ್ಟ ಸಂಕಟಗಳನ್ನು ಸುಂದರೇಶ್ವರನ ಬಳಿ ಹೇಳಿಕೊಂಡು ನಿವಾರಿಸಿಕೊಳ್ತಿದ್ದಾರೆ.